ನಾನೀಗ 21 ವರ್ಷದಲ್ಲಿ ದೈಹಿಕ ಶಿಕ್ಷಣ ಟ್ರೈನಿಂಗ್ ಪಡೆದು ಆಚೆ ಬಂದಿದ್ದೀನಿ. 20 ವರ್ಷ ಆಯಿತು ಮ್ಯಾಮ್, ನೇಮಕಾತಿನೇ ಮಾಡಿಲ್ಲ. ನಂದು ಇವತ್ತು ಈ ಮಂತಲ್ಲಿ 28ಗೆ ನನ್ನ ಏಜ್ ಕ್ರಾಸು. ಅವ್ರು ಕಾಲ್ ಮಾಡಿದ್ರು ನಾನು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. 20 ವರ್ಷ. ನಾವು ಯಾಕೆ ಕೆಟ್ಟ ಥರ ಯೋಚನೆ ಮಾಡಬಾರ್ದು? ನಾನು ಇದುವರೆಗೂ ಈ ದೇಶದ ನಾಗರಿಕ, ನನಗೆ ಉದ್ಯೋಗದ ಹಕ್ಕಿಲ್ವಾ? ಆಯಿತು, ಒಂದು ಎಕ್ಸಾಮ್ ಮಾಡಿ ಯಾವನಿಗೆ ಯೋಗ್ಯತೆ ಇದೆ ಅವ್ರನ್ನ ತಗೊಳ್ಳಿ. ಯಾರನ್ನೂ ತಗೊಂಡೇ ಇಲ್ಲ ಅಂದರೆ ಎಲ್ಲಿದೆ ಮ್ಯಾಮ್ ಸಾಮಾಜಿಕ ಬದ್ಧತೆ? ಮ್ಯಾಮ್ 2010ರಲ್ಲಿ ಕಾಗೇರಿ ಎಜುಕೇಷನ್ ಮಿನಿಸ್ಟರ್ ಇದ್ರು ಮ್ಯಾಮ್. ನಾವು ಹೋಗಿ ಮನವಿ ಕೊಟ್ಟು ಪ್ರತಿಯೊಂದು ಮಾಡಿದ್ರು, ಒಂದೇ ಒಂದು ಪೋಸ್ಟ್ ತಗೊಳ್ಳಿಲ್ಲ. 2010ರಲ್ಲಿ ವಿಷ ಎಲ್ಲ ಕುಡ್ದು ಮ್ಯಾಮ್. ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಣ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಮ್ಯಾಮ್. ದೈಹಿಕ ಶಿಕ್ಷಣ NCERT 2007ರಲ್ಲಿ ಗೆಜೆಟ್ ಓಪನ್ ಮಾಡಿ ದೈಹಿಕ ಶಿಕ್ಷಣ ಅನ್ನೋದು ಒಂದು ಬುಕ್ ಇದೆ ಮ್ಯಾಮ್. 5th ಇಂದ 10th ವರೆಗೂ ಇದನ್ನ ಬೋಧನೆ ಮಾಡೋರು ಯಾರು? 2028ಕ್ಕೆ ಪುಸ್ತಕ ಬಿಡುಗಡೆ ಮಾಡ್ತೀರಾ? ಅದನ್ನ ಹೇಳ್ಕೊಡೋರು ಯಾರು? ಬೋಧನೆ ಮಾಡೋರು ಯಾರು ಮ್ಯಾಮ್? ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಮಾಡ್ತಾನೆ, ಸೈನ್ಸ್ ಟೀಚರ್ ಸೈನ್ಸ್ ಮಾಡ್ತಾರೆ. ಈ ಬೋಧನೆ ಮಾಡೋರು ಯಾರು? ಫಿಸಿಕಲ್ ಎಜುಕೇಶನ್ ಬೋಧನೆ ಮಾಡೋರು ಯಾರು? ಯೋಗ ಮಾಡೋರು ಯಾರು? ಪರಿಸರ ಸ್ವಚ್ಛತೆ ಮಾಡೋರು ಯಾರು? ಅಲ್ಲಿ ಒಂದು ಗಿಡ ನೆಡೋರು ಯಾರು? ಇದನ್ನೆಲ್ಲ ದೈಹಿಕ ಶಿಕ್ಷಕರು ಒಬ್ಬ ನೇಮಕಾತಿ ಮಾಡಿದ್ರೆ ಬೋಧನೆ ಮಾಡ್ತಾನೆ, ಮತ್ತೆ ಟೀಮ್ ಬಿಲ್ಡ್ ಮಾಡ್ತಾನೆ, ಮಕ್ಕಳಿಗೆ ಸಾಮಾಜಿಕ ಬದ್ಧತೆ ಕಳಿಸ್ತಾನೆ, ಪ್ರತಿಯೊಂದು ಅವ್ರಿಗೆ ಸ್ಟ್ರಾಂಗ್ ಆಗ್ತಾರೆ, ಪ್ರತಿದಿನ ಆಟ ಆಡ್ತಾರೆ. ಡಿಸಿಪ್ಲಿನ್ ನಮ್ಮ ಸ್ಕೂಲ್ಗಳಲ್ಲಿ PT ಟೀಚರ್, ನಾವು ಸಬ್ಜೆಕ್ಟ್ ಟೀಚರ್ಗೆ ಹೆದರ್ತಾ ಇದ್ವೋ ಇಲ್ವೋ, PT ಟೀಚರ್ಗೆ ಎಲ್ಲರೂ ಹೆದರ್ತಾ ಇದ್ವು. ಆದ್ರೆ 20 ವರ್ಷದಿಂದ ನೇಮಕಾತಿ ಇಲ್ಲ. ಈ ಬೋಧನೆ ಮಾಡೋರು ಯಾರು ಮ್ಯಾಮ್? NCERT ಇಂದ ಪ್ರತಿ ವರ್ಷ ಲಕ್ಷಾಂತರ ಬುಕ್ಸ್ ನ ಪ್ರತಿ ಶಾಲೆ ಕೊಡುತ್ತೆ. ಹೆಂಗ್ ಗೊತ್ತಾ, ಚೈನ್ ಲಿಂಕ್ ಇದು. ನಾವು ಮಾತಾಡ್ತಾ ಇರೋದು ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಮಕ್ಳು ಯಾಕೆ ಸದೃಢರಾಗಿಲ್ಲ? ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೂ ಜೀವನ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ಫಿಸಿಕಲಿ ಫಿಟ್ ಇಲ್ಲ ಅಂತ. ಸೊ ಇದು ಡಾಟ್ ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ಇಷ್ಟೊತ್ತು ಅವ್ರು ಹೇಳಿದ್ರು ನಮ್ಮ ಸಮಸ್ಯೆ ಏನು ಅಂತ. ಮಕ್ಕಳಿಗೆ ದೈಹಿಕ ಶಿಕ್ಷಣ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ 20-21 ವರ್ಷದಿಂದ ನೇಮಕಾತಿನೇ ಆಗಿಲ್ಲ ಅಂತ. ಸೊ ಒಂದರಿಂದ ಒಂದು ವಿಚಾರಗಳು ರಿಲೀಸ್ ಆಗ್ತದೆ. ಏನಂತೀರಿ? ಮತ್ತೆ ಏನ್ ಮಾಡ್ಬೇಕು? ವ್ಯವಸ್ಥೆ ಸರಿಯಾಗದ ಹೇಗೆ? ಮೊದಲನೇದಾಗಿ ನೀವು ಹೇಳಿದಾಗ ಈಗ ನಾವು ಮೂಲ ಹುಡುಕ್ಬೇಕು. ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಾವು ಅದನ್ನ ಎಚ್ಚೆತ್ಕೊಂಡಾಗ ಮೂಲ ಹುಡುಕಿದಾಗ ಅದ್ರದ್ದೊಂದು ಬೇರು ಅಂದ್ರೆ ಬೇರಿನಿಂದ ನಮ್ಗೆಲ್ಲ ಸಿಗತ್ತೆ. ಈಗ ನಮ್ಮ ಶಿಕ್ಷಕರು ಹೇಳಿದಾಗೆ ಮಗು ಚಿಕ್ಕನ್ನಿಂದ ಏನು ಕಲಿಯುತ್ತೋ ಕೊನೆವರೆಗೂ ಕೂಡ ಅದು ಕಲಿತಾಗ ಅದಕ್ಕೊಂದು ಹೆಮ್ಮರವಾಗಿ ಬೆಳೆದಾಗ ಅದಕ್ಕೊಂದು ಬೆಲೆ ಮತ್ತೆ ಯಾವ ರೀತಿ ಒಂದು ಬೆಳೆಯುತ್ತೋ ಆಗ ಅದರ ಒಂದು ಉಜ್ವಲ ಭವಿಷ್ಯ ಸಿಗುತ್ತೆ. ಹಾಗೆ ಏನಿವತ್ತು ತನ್ನ ಮಗು ಚಿಕ್ಕನ್ನಿಂದ ಏನೇನು ಇವತ್ತು ಹೇಳ್ಬೋದು ಶಾಲೆಗಳಲ್ಲಿ ಕಲಿತಕ್ಕಂಥ ವಿಚಾರ, ಈಗ ದೈಹಿಕ ಶಿಕ್ಷಣದ ವಿಚಾರಕ್ಕೆ ಹೋದಾಗ ನೀವು ಹೇಳಿದಾಗ ಆವತ್ತಿಂದನೂ ನಮಗೆ ಈ ಒಂದು ದೈಹಿಕ ಶಿಕ್ಷಣದ ಒಂದು ಕ್ಲಾಸು ಅಂದಾಗ ಎಲ್ಲರೂ ಕೂಡ ಅದ್ರಲ್ಲಿ ತೊಡಗ್ತಾ ಇದ್ರು. ಅಂದ್ರೆ ಆ ಒಂದು ಪ್ರಸಂಗ ಇವರು ಹೇಳಿದ್ದು ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಮತ್ತೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಈಗ ತಾವೊಂದು ಚಾನಲ್ ಮುಖಾಂತರ ಒಂದು ಅವೇರ್ನೆಸ್ ಇದು ಕೊಡ್ತಾ ಇರೋದು ತುಂಬ ಉಪಯುಕ್ತ ಇದೆ ಜನಕ್ಕೆ. ಇದನ್ನ ನೋಡಿದಾಗಾದ್ರೂ ಜನ ಒಂದು ನಾವೇನು ಹೆಜ್ಜೆ ಇಡ್ತೀವಿ ಆ ಹೆಜ್ಜೆ ಇಡೋವಾಗ ಸ್ವಲ್ಪ ಎಚ್ಚೆತ್ಕೊಳ್ತಕ್ಕಂಥ ಒಂದು ಪ್ರಸಂಗ ನಾವು ಒಂದು ಕ್ಲಿಪ್ ನೋಡಿದ್ರೆ ಸಾಕು ನಿಮಗೆ ಯಾವ ರೀತಿ ಏನು ಪ್ರೋಗ್ರಾಮ್ ಬರ್ತಾ ಇದೆ, ಯಾಕೆ ನಡೀತಾ ಇದೆ ಅಂದಾಗ ಜನ ಅದನ್ನು ಕೂಡ ಎಚ್ಚೆತ್ಕೊಂಡು ಪಾಲಿಸ್ತಾರೆ ಅನ್ನೋದು ಒಂದು ತುಂಬ ಒಳ್ಳೆ ಕೆಲಸ ತಾವು ಮಾಡಿದಿರಿ. ತಮಗೆ ಇದ್ರ ಒಂದು ಧನ್ಯವಾದಗಳು ಕೂಡ ಅರ್ಪಣೆಯನ್ನು ಮಾಡ್ತೀನಿ ಮೇಡಮ್. ಓಕೆ, ನಾವು ಇದೇ ಪ್ರೋಗ್ರಾಮ್ಗೆ ಒಬ್ರು ಡಾಕ್ಟರ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಬರ್ತಾರೆ, ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಅಂತ ಇದ್ದಾರೆ. ಸೊ ಆ ಪ್ರಶ್ನೆನ ನಿಮಗೆ ಎತ್ತಾಕ್ಬಿಡ್ತೀನಿ. ಈ ರೀತಿಯ ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ವಿದ್ಯಾರ್ಥಿಗಳು ಎಲ್ಲಿ ವೀಕ್ ಆಗ್ತಾ ಇದ್ದಾರೆ? ಆಹಾರದಲ್ಲ ಅಥವಾ ಆಕ್ಟಿವಿಟಿನಲ್ಲ? ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್? ಇವತ್ತಿನ ಆಹಾರ ಅಷ್ಟೊಂದು ಕ್ವಾಲಿಟಿ ಇಲ್ಲ. ಮೊದಲೆಲ್ಲ ನ್ಯಾಚುರಲ್ ಆಗಿ ಬೆಳೀತಾ ಇದ್ರು ಮ್ಯಾಮ್. ಇವತ್ತು ಯೂರಿಯಾ ಗೊಬ್ಬರ, ಒಂದು ಗಿಡ ಹೂವು ಆಗ್ಬೇಕಂದ್ರೂ ಇದು ಕೆಮಿಕಲ್ ಬೇಕೇ ಬೇಕು ಮ್ಯಾಮ್. ಕೆಮಿಕಲ್ ಇಲ್ದಲೆ ಯಾವುದೇ ಏನು ಸಿಗ್ತಾ ಇಲ್ಲ ಮ್ಯಾಮ್. ಮೊದಲು ಕ್ವಾಲಿಟಿ ಫುಡ್ ಇತ್ತು, ಇವತ್ತು ಯಾವುದೇ ಕ್ವಾಲಿಟಿ ಫುಡ್ ಸಿಗ್ತಾ ಇಲ್ಲ ಮ್ಯಾಮ್. ಹಾಗಾಗಿ ನಮ್ದು ಏಜು ಕಡಿಮೆ ಆಗಿದೆ ಮ್ಯಾಮ್. ಈಗ 60 ವರ್ಷನೇ ಲಾಸ್ಟ್. ಮೊದಲು 100, 120 ವರ್ಷ, 130 ವರ್ಷ, 150 ವರ್ಷ ಬದುಕ್ತಿದ್ರು. ಯಾಕೆಂದ್ರೆ ಕ್ವಾಲಿಟಿ ಫುಡ್ ತಿಂತಿದ್ರು. ಇವತ್ತು ಯಾರು ವ್ಯವಸಾಯ ಮಾಡೋರು ಇಲ್ವೇ ಇಲ್ಲ ಮ್ಯಾಮ್. ವ್ಯವಸಾಯ ಮಾಡಕ್ಕೆ ಯಾರು ಇಷ್ಟನೇ ಪಡಲ್ಲ. ಮತ್ತೆ ಕಾಲಕ್ಕೆ ತಕ್ಕ ಮಳೆ ಬರಲ್ಲ, ಮತ್ತೆ ಮಳೆ ಬಂದರೂ ಬೆಳೆ ಸಿಗಲ್ಲ, ಬೀಜ ಸಿಗಲ್ಲ. ಬೀಜ ಬಿತ್ತನೆ ಮಾಡೋದು ಕ್ವಾಲಿಟಿ ಬೀಜನೇ ಸಿಗಲ್ಲ ಮ್ಯಾಮ್. ಈ ವರ್ಷ ನಾನು ಹೆಸರು ಕಾಳು ಬಿತ್ತಿದ್ದೆ ಮ್ಯಾಮ್. ಹೆಸರು ಕಾಳು ಪ್ರತಿ ವರ್ಷ ಆಗೋದು, ಈ ವರ್ಷ ಬರೀ ಬಳ್ಳಿ ಹೊಡೆದಿದೆ, ಹೆಸರು ಕಾಳೇ ಆಗಿಲ್ಲ. ಏನೋ ಬೀಜದ ಪ್ರಾಬ್ಲಮ್. ಒಳ್ಳೆ ಬೀಜ ಕೊಟ್ಟಿದ್ರೆ ನನಗೆ ಈ ವರ್ಷ ಹೆಸರು ಕಾಳು ಆಗೋದು ಮ್ಯಾಮ್. ಹೆಸರು ಕಾಳೇ ಆಗಿಲ್ಲ. ಅದೇ ಈ ಹೆಸರು ಕಾಳದ್ದು ನಾವು ನಮಗೆ ಇದ್ ಮಾಡ್ಕೊಳಕ್ ಹೋದ್ರೆ, ನಾವು ಆರಂಭದಿಂದಲೂ ಮಕ್ಕಳು ಸದೃಢವಾಗಿದ್ರೆ ಇಂಥವು ಯಾವ ಆಗ್ತಾ ಇರಲಿಲ್ಲ ಅಂತ. ನೀವು ನೋಡ್ತಾ ಈ ಪ್ಯಾನಿಕ್ ಅಟ್ಯಾಕ್ಗಳು ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ಗಳು
ತುಂಬಾ ಖುಷಿಯಾಗಿರ್ತಾರೆ, ಯಾವುದೋ ಮದುವೆ ಫಂಕ್ಷನ್ಗೆ ಹೋಗಿರ್ತಾರೆ, ಅಲ್ಲೇ ಜೀವ ಹೋಗ್ತಾ ಇದೆ. ಜಿಮ್ ಅಲ್ಲಿ ಇರ್ತಾರೆ, ಜಿಮ್ ಅಲ್ಲಿ ಜೀವ ಹೋಗ್ತಾ ಇದೆ. ಇಲ್ಲಿ ಆಟ ಆಡ್ತಾ ಇರ್ತಾರೆ, ಆಟ ಆಡ್ಬೇಕಾದ್ರೆ ಜೀವ ಹೋಗ್ತಾ ಇದೆ. ಸೊ ಎಲ್ಲ ಎಲ್ಲಿ ಪ್ರಾಬ್ಲಮ್ ಅಂದ್ರೆ ಫುಡ್ ಅಲ್ಲೂ ಪ್ರಾಬ್ಲಮ್ ಇದೆ ಮ್ಯಾಮ್. ನಾವು ಚಿಕ್ಕಂದಿನಿಂದ ಬೆಳೀತಾ ಇರುವ ರೀತಿ ಸರಿ ಇಲ್ಲ ಅಂತ ನನ್ಗನ್ನಿಸ್ತಾ ಹೌದು ಮ್ಯಾಮ್, ಫಿಟ್ನೆಸ್ ಇಲ್ಲ ಮಕ್ಕಳು ಯಾರ್ದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಹೌದು ಈಗ ಬೆಳಿಬೇಕಾದ್ರೆ ಹೆಂಗೆ ಅಡ್ಡದಾರಿ ಹಿಡಿದ್ರೆ ಹೆಂಗೆ ಕಷ್ಟ ಮ್ಯಾಮ್. 2028ಕ್ಕೆ ಭಾರತದಲ್ಲಿ ಸ್ಪೋರ್ಟ್ಸ್ ಮೀಟ್ ಒಲಿಂಪಿಕ್ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಮ್. ಪ್ರತಿ ನೋಡಿ ಬೇರೆ ಬೇರೆ ದೇಶಗಳು ಎಷ್ಟೆಷ್ಟೊಂದು ಗೋಲ್ಡ್ ಮೆಡಲ್ ಗೆಲ್ತಾರೆ, ಇಂಡಿಯಾದಲ್ಲೂ ಒಂದು ಎರಡು ಗೋಲ್ಡ್ ಗೆಲ್ಲದೆ ತುಂಬಾ ಕಷ್ಟ ಇದೆ. ಆ ಲೀಸ್ಟ್ ಅಲ್ಲೇ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಚೀನಾದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಲೇ ತರಬೇತಿ ಕೊಡ್ತಾರೆ ಹೌದು ಹೌದು ಶಾಲೆಗಳಲ್ಲಿ. ದೈಹಿಕ ಶಿಕ್ಷಕರು ಈಗ ಅವ್ನ ಮಗು ಇವನ್ಗೆ ಸಬ್ಜೆಕ್ಟ್ ಇಷ್ಟನ ಓದ್ಲಿ, ಸ್ಪೋರ್ಟ್ಸ್ ಇಷ್ಟನ ಅದ್ರ ಬಗ್ಗೆ ಟ್ರೈನಿಂಗ್, ಯಾರಿಗೆ ಏನ್ ಇಷ್ಟೋ ಅದನ್ನ ತರಬೇತಿ ಕೊಟ್ರೆ ನಮ್ಮ ದೇಶ ಯಾಕೆ ಗೋಲ್ಡ್ ಗೆಲ್ಲಲ್ಲ ಮ್ಯಾಮ್? ನಮ್ಮಲ್ಲೂ ಅಂತ ಮಕ್ಕಳು ಪ್ರತಿಭಾವಂತ ಮಕ್ಕಳಿದ್ದಾರೆ. ಅದರ್ ದೇಶ ನಾವು ಇಂತಹ ಸ್ಪೋರ್ಟ್ಸ್ ಅಂತ ಬಂದಾಗ, ಗೇಮ್ ಅಂತ ಬಂದಾಗ ನಮ್ಮ ಮಕ್ಕಳು ಯಾಕೆ ಹಿಂದೆ ಉಳಿತಾ ಇದ್ದಾರೆ ಹಾಗಾದ್ರೆ? ನಮ್ಮಲ್ಲಿ ಬೇಸಿಕ್ ತರಬೇತಿದಾರರೇ ಇಲ್ಲ ಮ್ಯಾಮ್. ಈಗ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ಮಕ್ಕಳು ಅತಿ ಹೆಚ್ಚಿನ ಟ್ಯಾಲೆಂಟ್ ಇರೋ ಮಕ್ಕಳಿದ್ದಾರೆ ಮ್ಯಾಮ್. ಆದರೆ ಅದನ್ನ ಮುಂದಕ್ಕೆ ಪ್ರೋತ್ಸಾಹ ಮಾಡೋರು ಶಿಕ್ಷಕರೇ ಇಲ್ಲ. ಸಬ್ಜೆಕ್ಟ್ ಟೀಚರು ನನ್ನ ಕೆಲಸ ಮಾಡಿ ಮುಗಿಸಿರ್ ಸಾಕಪ್ಪ, ನನಗೆ ಯಾಕೆ ಗೇಮು, ನನಗೆ ಯಾಕೆ ಬೇಕು ಮಕ್ಕಳು ಫಿಟ್ನೆಸ್ಸು, ಮಕ್ಕಳು ಓದಿ ಅವರು ಮಾರ್ಕ್ಸ್ ತೆಗೆದ್ರೆ ಸಾಕು, ಬರೀ ಪಾಠದ ಕಡೆ ಗಮನ ಕೊಡ್ತಾ ಇದ್ದಾರೆ. ಯಾರು ದೈಹಿಕವಾಗಿ ನಮ್ಮ ಮಕ್ಕಳು ಸದೃಢ ಆಗಿರ್ಬೇಕು, ಆರೋಗ್ಯ ಆಗಿರ್ಬೇಕು ಅನ್ನೋ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಮ್ಯಾಮ್. ಓಕೆ ಓಕೆ ರಾಜು ಅವರೇ, ಇಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರು 100 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರ ಉದ್ದೇಶ ಏನು, ನಾನು 100 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ, 1000 ಕೋಟಿ ವಾಪಸ್ ತೆಗಿಬೇಕು ನಾನು ಅಂತ. ಅದರಿಂದ ಸೊ ಏನು ಗೇಮ್ ಆಡಿಸ್ತಾ ಇದ್ದೀವಿ, ಇದರಿಂದ ಬರುವಂಥವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ಜೀವ ಹೋದ್ರೆ ಹೊಣೆ ಯಾರು, ಇದು ಯಾವುದನ್ನು ಅವ್ರ ತಲೆಗೆ ಹಾಕೊಳ್ಳಲ್ಲ. ಅವ್ರದ್ದು ಏನಿದ್ರು ಇನ್ವೆಸ್ಟ್ ಮಾಡಿದೀವಿ ಅದು ವಾಪಸ್ ಬರಬೇಕು ಅನ್ನೋದಷ್ಟೇ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದಮೇಲೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗದೆ ಮನರಂಜನೆಗೋಸ್ಕರ ಸ್ವಲ್ಪ ಟೈಮ್ ಆಟ ಆಡ್ಕೊಂಡು ಫ್ಯಾಮಿಲಿ ಜೊತೆಗೋ ಫ್ರೆಂಡ್ಸ್ ಜೊತೆಗೋ ಬರೋಣ ಅಂತ ಹೋದವರು ಈ ರೀತಿ ಹೆಣಗಳಾಗಿ ಹೋದ್ರೆ ಹೊಣೆ ಯಾರು? ಯಾಕೆ ಇಲ್ಲಿ ತನಕ ಇದ್ರ ಬಗ್ಗೆ FIR ಆಗಿಲ್ಲ?